ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಗೋನಚೆರುಪಲ್ಲಿ ಗ್ರಾಮದ ರಸ್ತೆಗಳ ದುರಸ್ತಿಗೆ ಗ್ರಾಮಸ್ಥರು ಆಗ್ರಹ. ಆಂಧ್ರ ಪ್ರದೇಶದ ಗಡಿ, ಮತ್ತೊಂದು ಕಡೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಗಡಿ ಗ್ರಾಮಕ್ಕೆ ಸಂಚಾರ ಮಾಡುವ ಅಂತಾರಾಜ್ಯ ಸಂಪರ್ಕಿಸುವ ರಸ್ತೆಯಲ್ಲಿ ಹಳ್ಳ, ಗುಣಿಗಳು, ಜೊತೆಗೆ ಮಳೆ ಬಿದ್ದು ಇಡೀ ರಸ್ತೆ ಕೆಸರುಗದ್ದೆಯಾಗಿರುವುದರಿಂದ ಜನ ಮತ್ತು ವಾಹನ ಸಂಚಾರಕ್ಕೆ ಕಿರಿಕಿರಿಯಾಗಿದ್ದು ಯಾವಿತ ಗಮನ ಹರಿಸುತ್ತಿಲ್ಲವೆಂದು ತಾಲೂಕಿನ ಗೋನಚೆರುಪಲ್ಲಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಹಲವು ವರ್ಷಗಳ ಹಿಂದೆ ರಸ್ತೆಗೆ ಟಾರ್ ಹಾಕಿಸಲಾಗಿತ್ತು. ಆದರೆ ಮಳೆ ಮತ್ತು ಬಿಸಿಲಿಗೆ ಟಾರ್ ಕಿತ್ತು ಹೋಗಿ ಮಣ್ಣಿನ ರಸ್ತೆಯಾಗಿ ಪರಿವರ್ತನೆಯಾಗಿದೆ. ಮಳೆ ಬಂದರೆ ಸಾರ್ವಜನಿಕರು ಸಂಚಾರ ಮಾಡಲು ಅಸಾಧ್ಯವಾಗಿದೆ. ರಸ್ತೆಯಲ್ಲಿ ದೊಡ್ಡ ದೊಡ್ಡ ಹಳ್ಳ, ಗುಣಿಗಳು ಬಿದ್ದಿವೆ. ಬಸ್ಸು, ದ್ವಿಚಕ್ರ ವಾಹನ ಮತ್ತು ಇತರೆ ವಾಹನಗಳು ಓಡಾಡಿ ಮತ್ತಷ್ಟು ಕೆಸರುಗದ್ದೆಯಾಗಿರುವ ರಸ್ತೆಯಲ್ಲಿ ಸಂಚಾರ ಮಾಡಿದಾಗ ದೇವರೇ ಕಾಣಿಸುತ್ತಾನೆ. ಅನೇಕ ದ್ವಿಚಕ್ರ ವಾಹನ ಸವಾರದಾರರು ಕೆಸರಿನಲ್ಲಿ ಬಿದ್ದು ಗಾಯಗಳನ್ನು ಮಾಡಿಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ರಸ್ತೆಯಲ್ಲಿ ಶಾಲೆ ಇದೆ. ಶಾಲೆಗೆ ಹೋಗೋ ಮಕ್ಕಳು ಪಾಡಂತೂ ಹೇಳುತ್ತಿರೋದು. ಇನ್ನು ಹೊಲ ತೋಟಗಳಿಗೆ ಹೋಗಿ ಬರುವ ರೈತರ ಪರಿಸ್ಥಿತಿ ತುಂಬ ಕಠಿಣವಾಗಿದೆ. ಈ ಬಗ್ಗೆ ಅನೇಕ ಸಲ ಜನಪ್ರತಿನಿಧಿಗಳಿಗೂ ಅಧಿಕಾರಿಗಳ ಗಮನಕ್ಕೂ ತಂದರೂ ಪ್ರಯೋಜನವಿಲ್ಲವಾಗಿದೆ. ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಡಾಂಬರೀಕರಣ ಮಾಡಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಗ್ರಾಮಸ್ಥ ಸುನಿಲ್ ರವರು, ಗ್ರಾಮದ ರಸ್ತೆ ಹಾಳಾಗಿ ಸರಿಯಾಗಿ ಬಸ್ಸುಗಳು ಬರುತ್ತಿಲ್ಲ. ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗಿದೆ. ಇನ್ನು ಡೈರಿಗೆ ಹಾಲು ತೆಗೆದುಕೊಂಡು ಹೋಗುವವರು ಮತ್ತು ಅದೇ ರಸ್ತೆಯಲ್ಲಿ ಗ್ರಾಮದ ಶಾಲಾ ಮಕ್ಕಳಿಗೆ ತೀವ್ರ ತೊಂದರೆಯಾಗಿದೆ ಎಂದು ಆರೋಪಿಸಿದರು. ಗ್ರಾಮದ ವೆಂಕಟರಾಮರೆಡ್ಡಿ ಮಾತನಾಡಿ, ನಮ್ಮ ಗ್ರಾಮ ಕೋಲಾರ ಜಿಲ್ಲೆಗೆ ಸೇರಿದೆ ಎಂದು ಜನಪ್ರತಿನಿಧಿಗಳು ಅಂದುಕೊಂಡಿರಬೇಕು. ಅದಕ್ಕೆ ನಮ್ಮ ಗ್ರಾಮದ ರಸ್ತೆಯತ್ತ ಮುಖ ಮಾಡಿಲ್ಲ. ಭಾಷಣಗಳಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ರಸ್ತೆಯ ಸಾಕ್ಷಿ ಎಂದರು. ಇನ್ನು ಈ ಬಗ್ಗೆ ಗ್ರಾಮ ಪಂಚಾಯತಿ PDO ಕರಿಬಸಪ್ಪ ಪ್ರತಿಕ್ರಿಯಿಸಿ ಮಾತನಾಡಿ, ಗ್ರಾಮದ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ನಿಜ. ಆ ರಸ್ತೆ ಲೋಕೋಪಯೋಗಿ ಇಲಾಖೆ ಸೇರಿದ ರಸ್ತೆಯಾಗಿದೆ. ಗ್ರಾಮ ಪಂಚಾಯಿತಿಯಿಂದ ಗುಂಡಿಗಳಿಗೆ ಮಣ್ಣು ಹಾಕಿ ಮುಚ್ಚಿಸಿದ್ದು ಮಳೆಗೆ ಮತ್ತೆ ಹಾಳಾಗಿ ಗುಂಡಿಗಳು ಬಿದ್ದಿದೆ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಪತ್ರ ಬರೆಯುವುದಾಗಿ ಹೇಳಿದರು. ಗೋನಚೆರುಪಲ್ಲಿ ಗ್ರಾಮ, ಕದ್ದೂರು ಪಂಚಾಯಿತಿ, ಚಿಂತಾಮಣಿ ತಾಲೂಕು. ಇಲ್ಲಿ ನಮಗೆ ರೋಡು ತುಂಬ ಪ್ರಾಬ್ಲಮ್ ಆಗಿದೆ. ಇದು ಮುನ್ನು ಎಲ್ಲ ಒರೆಸ್ಬಿಟ್ಟು ಈ ಥರ ಜನಗಳಿಗೆ ಹೋಗಿ ತಿರುಗಾಡೋಕ್ಕೆ, ಹಸುಗಳು ಈ ಥರ ರೋಡಲ್ಲಿ ವೆಹಿಕಲ್ಲು ತಿರುಗೋಕ್ಕೆ ತುಂಬ ತೊಂದರೆ ಆಗಿದೆ. ಆಲ್ಡೇರಿ ಇಲ್ಲಿ ರೋಡ್ ಪಕ್ಕದಲ್ಲೇ ಇದೆ. ಆಲ್ಡೇರಿಗೆ ಹಾಲು ಎತ್ಕೊಂಡು ಹೋಗ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ನಡ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ ದಾರಿಯಲ್ಲಿ. ಬಸ್ಸು ಒಂದು 3 ವರ್ಷದಿಂದ ಪರ್ಮನೆಂಟ್ ಆಗಿ ಬರ್ತಾಯಿತ್ತು ಬಸ್ಸು.
ಈ ಥರ ರೋಡು ಹದಗೆಟ್ಟು ಹೋಗಿರೋದ್ರಿಂದ ಇವಾಗ ಬಸ್ ಬರ್ತಾ ಇಲ್ಲ ನಮ್ಮೂರಿಗೆ. ಮತ್ತು ನಾವು ಹೋಗಿ ಮಾಜಿ MLA ಸುಧಾಕರ್ ರೆಡ್ಡಿ ಹತ್ರ ಹೋಗಿಬಿಟ್ಟು ಬೇಡಿಕೆ ಮಾಡಿಕೊಂಡು ಈ ಥರ ಸರ್ ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ, ಬಸ್ ಬೇಕು ಅಂತ ಕೇಳಿದ್ದಕ್ಕೆ ಅವ್ರೇನೋ ಇದು ಮಾಡಿ ಬಸ್ ಹಾಕ್ಸಿದ್ರು. ಇವಾಗ ಈ ಬಸ್ಸು ಕೂಡ ರೋಡ್ ಸರಿ ಇಲ್ಲ ಅಂತೇಳಿ ನಮ್ಮೂರಿಗೆ ಬಸ್ ಬರ್ತಾ ಇಲ್ಲ. ಮಕ್ಕಳು ಚಿಂತಾಮಣಿಗೆ ಕಾಲೇಜಿಗೆ ಎಲ್ಲ ಹೋಗೋ ಸ್ಟೂಡೆಂಟ್ ಜಾಸ್ತಿ ಇದ್ದಾರೆ. ಅವರು ಇವಾಗ ಹೋಗೋಕ್ಕೆ ಅನುಕೂಲ ಇಲ್ಲ, ಬಸ್ಸು ಬರ್ತಾ ಇಲ್ಲ 3 ದಿನದಿಂದ. ಇಲ್ಲಿ ಡ್ರೈವರು ಅವರೆಲ್ಲ ಬಂದು ಕೇಳಿದರೆ ರೋಡ್ ಸರಿ ಇಲ್ಲಪ್ಪ, ಬರೋಕ್ಕಾಗಲ್ಲ ಬಸ್ಸು ಅಂತ ಅವರು ಹಿಂದೆ ಹೊರ್ಟೋಗ್ತಾ ಇದ್ದಾರೆ. ಅದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಸರ್ ನಮ್ಮೂರು ಮಕ್ಕಳಿಗೆ, ಜನಗಳಿಗೆ ಹೋಗಿ ಬರೋಕ್ಕೆ. ವೆಹಿಕಲ್ಸು ಯಾವ ಒಂದು 2 ವೀಲರೇ ಆಗಲಿ ಯಾವುದೇ ಆಗಲಿ ಈ ರೋಡಲ್ಲಿ ಹೋಗ್ಬೇಕಂದ್ರೆ ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ. ಆದ್ದರಿಂದ ಶಾಸಕರು ಇದ್ರ ಬಗ್ಗೆ ಯಾವುದೇ ಒಂದು ಕ್ರಮವನ್ನು ಅಭಿವೃದ್ಧಿಪಡಿಸಬೇಕು, ರೋಡು ಈ ಥರ ಮಾಡಬೇಕು ಅಂತ ಗಮನನೇ ವಹಿಸ್ತಾ ಇಲ್ಲ ಸರ್ ನಮ್ಮೂರ ಕಡೆ. ನಮ್ಮೂರುಗಳು ಎಲ್ಲ ಹೇಳ್ಬಿಟ್ಟು ಹುಡುಗರೆಲ್ಲ ನಾವು ಊರಿಂದ ಹೇಳ್ಬಿಟ್ಟು ನಮ್ಮ 4 ಊರು ಇದೆ, ಕುರ್ಕೊಂಡ್ಪಲ್ಲಿ, ಬೋಡ್ಗುಂಡ್ಲಲ್ಲಿ, ಕದ್ದೂರು, ಗೌಂಚರ್ಪಲ್ಲಿ ಎಲ್ಲ ಅಂದ್ಬಿಟ್ಟು ನಾವು ಬಾರ್ಡ್ರಲ್ಲಿ ಇದ್ದೀವಿ. ಇಲ್ಲಿ ಶ್ರೀನಿವಾಸಪುರ ತಾಲೂಕು ಬಾರ್ಡ್ರಲ್ಲಿ ಇದ್ದೀವಿ. ಈ ಬಾರ್ಡ್ರಲ್ಲಿ ಇದಾಗ್ದಿರಾ ಈ ಥರ ತೊಂದರೆ ಕೊಟ್ಬಿಟ್ಟು ಎಲ್ಲ ಎನ್ನುವುದು ತಲೆಗೆ ಹಾಕ್ಕೊತಾ ಇಲ್ಲ ಅವರು. ಚಿಂತಾಮಣಿ ತಾಲೂಕು ಕದ್ದೂರು ಪಂಚಾಯತಿ ಗೌಂಚೇರುಪಲ್ಲಿ. ಅವರೇನು MLA ಸಾಹೇಬರು ಇದು ಶ್ರೀನಿವಾಸಪುರ ತಾಲೂಕು ಅಂದ್ಕೊಂಡು ಅವರನ್ನು ಚಿಂತಾಮಣಿ ತಾಲೂಕು ಅಂತ ಬರ್ತಾಯಿದ್ದಾರೆ. ಇದು ರೋಡ್ ಕಡೆನೂ ನೋಡಿಲ್ಲ, 2 ಸರಿ ಗೆದ್ದವ್ರೆ, 10 ವರ್ಷ ಆಯಿತು. ಇದು ರೋಡು ಮೊನ್ನೆ ಒಂದು ಸರಿ ಭಾಷಣೆಯಲ್ಲಿ ಮಾತಾಡಿದ್ರು, ಜನಗಳಿಗೇನು ಕಾಣಿಸಲ್ಲ, ನಾವು ರೋಡೆಲ್ಲ ಮಾಡಿಸಿದ್ವಿ, ಕೆಲಸ ಚೆನ್ನಾಗಿ ಮಾಡಿದ್ದೀವಿ ಅಂತ ಅವರೇ ಹೇಳಿದರು. ನಮಗೆಲ್ಲ ಕಾಣ್ದಿರ ಆಗೋಗಿತ್ತು, ರೋಡು ಕಾಣಿಸಲ್ಲ, ಮನೆಗಳು ಕಾಣಿಸಲ್ಲ, ಎಲ್ಲ ಕಾಣ್ದಿರ ಆಗೋಗಿತ್ತು. ಯಾವ ರಸ್ತೆ ಏನಾಗಿರೋದು? ಗೌಂಚರ್ಪುರ ರಸ್ತೆ, ಕದ್ದೂರಿಂದ ಕೊಂಡಮರಿ ಹೋಗೋ ಮಾರ್ಗ ರಸ್ತೆ, ಕದ್ದೂರಿಂದ ಕೊಂಡಮರಿ ಹೋಗೋ ಮಾರ್ಗ.